ಕನ್ನಡ ಕಿರುತೆರೆ ಲೋಕದಲ್ಲಿ ಧಾರಾವಾಹಿಗಳ ದೇಹವ. ವಾರಾಂತ್ಯದಲ್ಲಿ ರಿಯಾಲಿಟಿ ಶೋಗಳು ಪ್ರೇಕ್ಷಕರನ್ನ ರಂಜಿಸಿದ್ರೆ ವಾರ ಪೂರ್ತಿ ಧಾರಾವಾಹಿಗಳು ರಾರಾಜಿಸುತ್ತವೆ. ಕನ್ನಡ ಕಿರುತೆರೆಯಲ್ಲಿ ತರಹೇವಾರಿ ಧಾರಾವಾಹಿಗಳು ಪ್ರಸಾರವಾಗುತ್ತಿವೆ. ಒಂದೊಂದು ವಾಹಿನಿಯಲ್ಲಿ ಒಂದೊಂದು ರೀತಿಯ ಧಾರಾವಾಹಿಗಳು ಪ್ರಸಾರವಾಗುತ್ತಿದ್ದು ಕಿರುತೆರೆ ಅಭಿಮಾನಿಗಳನ್ನ ರಂಜಿಸುತ್ತಿವೆ. ಟಿವಿಯಲ್ಲಿ ಪ್ರಸಾರವಾಗುತ್ತಿರುವ ಹಲವಾರು ಧಾರಾವಾಹಿಗಳಲ್ಲಿ ಯಾವ ಧಾರಾವಾಹಿ ನಂಬರ್ 1 ಸ್ಥಾನದಲ್ಲಿದೆ, ಯಾವ ವಾಹಿನಿಯ ಧಾರಾವಾಹಿಗಳಿಗೆ ಹೆಚ್ಚು ಪ್ರೇಕ್ಷಕರಿದ್ದಾರೆ, ಇಲ್ಲಿದೆ ನೋಡಿ ಸಂಪೂರ್ಣ ವಿವರ. ಆದ್ರೆ ಇದನ್ನ ನೋಡುವ ಮೊದಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ದಯವಿಟ್ಟು ಮರಿಬೇಡಿ. ವಾಹಿನಿಗಳಲ್ಲಿ ಕಲರ್ಸ್ ಕನ್ನಡ ಮತ್ತು ಜಿ ಕನ್ನಡ ಈ 2 ವಾಹಿನಿಗಳ ನಡುವೆಯೇ ಹೆಚ್ಚು ಪೈಪೋಟಿ. ಆದರೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುವ ಧಾರಾವಾಹಿಗಳಿಗಿಂತ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಧಾರಾವಾಹಿಗಳದ್ದೇ ಕಾರುಬಾರು ಜೋರಾಗಿದೆ. ಅತಿ ಹೆಚ್ಚು ಪ್ರೇಕ್ಷಕರನ್ನ ಸೆಳೆದ ಧಾರಾವಾಹಿಗಳು ಜಿ ವಾಹಿನಿಯಲ್ಲೇ ಪ್ರಸಾರವಾಗುತ್ತಿರುವುದು ವಿಶೇಷ. ಮೊದಲ 5 ಧಾರಾವಾಹಿಗಳ ಸ್ಥಾನ ಜಿ ಕನ್ನಡ ವಾಹಿನಿಯ ಪಾಲಾಗಿದೆ. ಜಿ ವಾಹಿನಿಯ 5 ಧಾರಾವಾಹಿಗಳು ಮೊದಲ ಸ್ಥಾನವನ್ನ ಅಲಂಕರಿಸಿವೆ. ನಂತರದ ಸ್ಥಾನದಲ್ಲಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬರ್ತಿರುವ ಧಾರಾವಾಹಿಗಳು ಸ್ಥಾನ ಪಡೆದುಕೊಂಡಿವೆ. ಅಂದಹಾಗೆ ನಂಬರ್ 1 ಸ್ಥಾನಕ್ಕೆ ಜಿ ಕನ್ನಡ ವಾಹಿನಿಯ ಧಾರಾವಾಹಿಗಳಲ್ಲೇ ಹಾವು ಏಣಿ ಆಟ ನಡೆಯುತ್ತಿತ್ತು. ಆದ್ರೀಗ ಆ ಹಾವು ಏಣಿಯ ಆಟದಲ್ಲಿ ಗೆದ್ದು ಬೇಕಿತ್ತು ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ. ಹೌದು, ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಕನ್ನಡ ಕಿರುತೆರೆ ಲೋಕದ ಧಾರಾವಾಹಿಗಳ ಪೈಕಿ ಮೊದಲ ಸ್ಥಾನ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಇನ್ನು 2ನೇ ಸ್ಥಾನವನ್ನ ಕೂಡ ಜಿ ಕನ್ನಡ ವಾಹಿನಿಯಲ್ಲೇ ಪ್ರಸಾರವಾಗುತ್ತಿರುವ ಮತ್ತೊಂದು ಧಾರಾವಾಹಿಯ ಪಾಲಾಗಿದೆ. ಅದೇ ನಾನಿನ್ನ ಬಿಡಲಾರೆ. ಹೌದು, ನಾನಿನ್ನ ಬಿಡಲಾರೆ ಸೀರಿಯಲ್ 2ನೇ ಸ್ಥಾನ ಗಿಟ್ಟಿಸಿಕೊಂಡಿದೆ. 3ನೇ ಸ್ಥಾನ ಅಣ್ಣಯ್ಯ ಧಾರಾವಾಹಿ ಪಾಲಾದರೆ ಲಕ್ಷ್ಮೀ ನಿವಾಸ ಧಾರಾವಾಹಿ 4ನೇ ಸ್ಥಾನದಲ್ಲಿದೆ. ಇನ್ನು ಜಿ ಕನ್ನಡ ವಾಹಿನಿಯ ಮತ್ತೊಂದು ಧಾರಾವಾಹಿ ಬ್ರಹ್ಮಗಂಟು ಸೀರಿಯಲ್ 5ನೇ ಸ್ಥಾನದಲ್ಲಿದೆ. ಈ ಮೂಲಕ ಮೊದಲ 5 ಸ್ಥಾನವನ್ನ ಜಿ ಕನ್ನಡ ವಾಹಿನಿಯ ಧಾರಾವಾಹಿಗಳೇ ಜಾಗ ಪಡೆದುಕೊಂಡಿವೆ. ಇನ್ನು ಕಲರ್ಸ್ ಕನ್ನಡ ವಾಹಿನಿ ಧಾರಾವಾಹಿಗಳ ಕಡೆ ನೋಡುವುದಾದರೆ ಇತ್ತೀಚೆಗಷ್ಟೇ ಪ್ರಾರಂಭವಾಗಿರುವ ಹೊಸ ಧಾರಾವಾಹಿಗಳು ಪ್ರೇಕ್ಷಕರ ಹೃದಯ ಗೆಲ್ಲುವಲ್ಲಿ ಯಶಸ್ವಿಯಾಗಿವೆ. ತ್ರಿವಿಕ್ರಮ್ ಅಭಿನಯದ ಮುದ್ದು ಸೊಸೆ ಸೀರಿಯಲ್ ಕಲರ್ಸ್ ಕನ್ನಡ ವಾಹಿನಿಯ ಮೊದಲ ಸ್ಥಾನ ಪಡೆದುಕೊಂಡಿದೆ. ಇತ್ತೀಚೆಗಷ್ಟೇ ಆರಂಭವಾದ ನಂದಗೋಕುಲ ಮತ್ತು ಭಾರ್ಗವಿ LLB ಧಾರಾವಾಹಿಗಳು ಕೂಡ ಕಮಲ್ ಮಾಡುತ್ತಿವೆ. ತ್ರಿವಿಕ್ರಮ್ ಮತ್ತು ಪ್ರತಿಮಾ ಠಾಕೂರ್ ನಟನೆಯ ಸೀರಿಯಲ್ ಮುದ್ದು ಸೊಸೆ ಮೊದಲ ಸ್ಥಾನದಲ್ಲಿದೆ. ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋ ಮುಗಿಸಿ ಬಂದ ಬಳಿಕ ತ್ರಿವಿಕ್ರಮ್ ನಟಿಸುತ್ತಿರುವ ಧಾರಾವಾಹಿ ಇದಾಗಿದೆ. ಹಾಗಾಗಿ ತ್ರಿವಿಕ್ರಮ್ ಫ್ಯಾನ್ಸ್ ಮುಗಿಬಿದ್ದು ಮುದ್ದು ಸೊಸೆ ಸೀರಿಯಲ್ನ ಕಣ್ತುಂಬಿಕೊಳ್ತಿದ್ದಾರೆ. ಹೇಳಿ ಕೇಳಿ ಮುದ್ದು ಸೊಸೆ ಸೀರಿಯಲ್ನಲ್ಲಿ ಮಂಡ್ಯ ಸೊಗಡು ಹಾಗೂ ಹಳ್ಳಿ ಭಾಷೆ ಬಳಕೆ ಇರುವ ಕಾರಣ ಗ್ರಾಮೀಣ ಭಾಗದ ವೀಕ್ಷಕರನ್ನು ಸಹ ಆಕರ್ಷಿಸುತ್ತಿದೆ. ಇನ್ನು ನಂದಗೋಕುಲ ಹಾಗೂ ಭಾರ್ಗವಿ LLB ಧಾರಾವಾಹಿಗಳು ಕೂಡ ಇತ್ತೀಚೆಗಷ್ಟೇ ಶುರುವಾಗಿವೆ. ಆದರೂ ಅಷ್ಟು ಬೇಗ ವೀಕ್ಷಕರ ಮನಗೆಲ್ಲುವಲ್ಲಿ ಈ ಧಾರಾವಾಹಿಗಳು ಯಶಸ್ವಿಯಾಗಿವೆ. ಭಾರ್ಗವಿ LLB ಸೀರಿಯಲ್ ಫ್ಯಾಮಿಲಿ ಡ್ರಾಮಾ ಜೊತೆಗೆ ಕೋರ್ಟ್ ರೂಮ್ ಡ್ರಾಮಾ ಸಹ ಇದೆ. ಹೀಗಾಗಿ ಪ್ರೇಕ್ಷಕರ ಕುತೂಹಲವನ್ನ ಮತ್ತಷ್ಟು ಹೆಚ್ಚಿಸುತ್ತಿದೆ ಈ ಧಾರಾವಾಹಿ. ಇನ್ನು ನಂದಗೋಕುಲ ಸೀರಿಯಲ್ ಕೂಡ ಪ್ರೇಕ್ಷಕರ ಮನಗೆದ್ದಿದೆ. 2 ಕುಟುಂಬದ ಕತೆ, ದ್ವೇಷದ ಕತೆ ಧಾರಾವಾಹಿಯಲ್ಲಿದೆ. ಇದುವರೆಗೂ ಕಲರ್ಸ್ ವಾಹಿನಿಯಲ್ಲಿ ಭಾಗ್ಯಲಕ್ಷ್ಮಿ ಧಾರಾವಾಹಿ ವೀಕ್ಷಕರ ಹೃದಯ ಗೆದ್ದು ಮೊದಲ ಸ್ಥಾನ ಅಲಂಕರಿಸಿತ್ತು. ಆದ್ರೀಗ 4ನೇ ಸ್ಥಾನಕ್ಕೆ ಕುಸಿತಿದೆ ಭಾಗ್ಯಲಕ್ಷ್ಮಿ. ಈ ಧಾರಾವಾಹಿಯಲ್ಲಿ ಸದ್ಯ ಪೂಜಾ ಮದುವೆ ಡ್ರಾಮಾ ನಡೆಯುತ್ತಿದೆ. ಈ ಬಳಿಕ ನಿನಗಾಗಿ, ಯಜಮಾನ, ದೃಷ್ಟಿಬಟ್ಟು, ರಾಮಾಚಾರಿ, ಕರಿಮಣಿ ಹೀಗೆ ಕಲರ್ಸ್ ವಾಹಿನಿಯ ಧಾರಾವಾಹಿಗಳು ಸ್ಥಾನ ಪಡೆದುಕೊಂಡಿವೆ. ಇನ್ನು ರಿಯಾಲಿಟಿ ಶೋಗಳ ಬಗ್ಗೆ ಹೇಳುವುದಾದರೆ ಇತ್ತೀಚೆಗಷ್ಟೇ ಪ್ರಾರಂಭವಾಗಿರುವ 2 ರಿಯಾಲಿಟಿ ಶೋಗಳು ಪೈಪೋಟಿಗೆ ಬಿದ್ದಂತೆ ಪ್ರಸಾರವಾಗುತ್ತಿವೆ. ಜಿ ಕನ್ನಡ ವಾಹಿನಿಯ ಮಹಾನಟಿ ಮತ್ತು ಕಲರ್ಸ್ ವಾಹಿನಿಯ ಕ್ವಾಟ್ಲೆ ಕಿಚನ್ ಶೋ ಕೂಡ ಪ್ರೇಕ್ಷಕರನ್ನ ರಂಜಿಸುವಲ್ಲಿ ಯಶಸ್ವಿಯಾಗಿವೆ. ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಮಹಾನಟಿ ಶೋ ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿಸಿತ್ತು. ಮಹಾನಟಿ ಸೀಸನ್ 1 ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿತ್ತು. ಇದೀಗ ಮಹಾನಟಿ ಸೀಸನ್ 2 ಆರಂಭವಾಗಿದೆ. ಕರ್ನಾಟಕದ ಬೇರೆ ಬೇರೆ ಊರುಗಳಿಂದ ಪ್ರತಿಭಾವಂತ ಕಲಾವಿದರು ಮಹಾನಟಿ ಸೀಸನ್ 2 ನಲ್ಲಿ ಸ್ಪರ್ಧಿಸುತ್ತಿದ್ದಾರೆ. ಸ್ಪರ್ಧಿಗಳನ್ನ ರಿವೀಲ್ ಮಾಡಿದ ಮಹಾನಟಿ ಸೀಸನ್ 2 ಕಾರ್ಯಕ್ರಮದ ಲಾಂಚ್ ಎಪಿಸೋಡ್ಗೆ ಪ್ರೇಕ್ಷಕರು ಫಿದಾ ಆಗಿದ್ದಾರೆ. ಅಂದಹಾಗೆ ಮಹಾನಟಿ ಸೀಸನ್ 2 ಶೋ ಅನ್ನ ಸ್ಟಾರ್ ಆಂಕರ್ ಅನುಶ್ರೀ ನಿರೂಪಣೆ ಮಾಡುತ್ತಿದ್ದಾರೆ. ಇನ್ನು ಜಡ್ಜ್ ಸ್ಥಾನದಲ್ಲಿ ನಿರ್ದೇಶಕ ತರುಣ್ ಸುಧೀರ್, ನಟ ರಮೇಶ್ ಅರವಿಂದ್, ನಟಿ ಪ್ರೇಮಾ ಹಾಗೂ ನಿಶ್ವಿಕಾ ನಾಯ್ಡು ಇದ್ದಾರೆ. ಕ್ವಾಟ್ಲೆ ಕಿಚನ್ ಗಿಂತ ಮಹಾನಟಿ ಮೊದಲ ಸ್ಥಾನವನ್ನ ಅಲಂಕರಿಸಿದೆ. ಇನ್ನು ಕ್ವಾಟ್ಲೆ ಕಿಚನ್ ಬಗ್ಗೆ ಹೇಳುವುದಾದರೆ ಇತ್ತೀಚೆಗಷ್ಟೇ ಪ್ರಾರಂಭವಾದ ರಿಯಾಲಿಟಿ ಶೋ ಇದು. ಈ ಶೋ ಅನ್ನ ಕುರಿ ಪ್ರತಾಪ್ ಮತ್ತು ಅನುಪಮಾ ಗೌಡ ನಿರೂಪಣೆ ಮಾಡುತ್ತಿದ್ದಾರೆ. ಈ ಶೋನಲ್ಲಿ ಶರ್ಮಿತಾ ಗೌಡ, ಗಿಲ್ಲಿ ನಟ ತುಕಾಲಿ ಸಂತು, ಶಿಲ್ಪಾ ಕಾಮತ್, ಕಾವ್ಯ ಗೌಡ, ಬೆಳ್ಳುಳ್ಳಿ ಕಬಾಬ್ ಚಂದ್ರು ಸೇರಿದಂತೆ ಇನ್ನು ಅನೇಕ ಕಲಾವಿದರು ಭಾಗವಹಿಸಿದ್ದಾರೆ. ನಟಿ ಶ್ರುತಿ ಜಡ್ಜ್ ಸ್ಥಾನ ಅಲಂಕರಿಸಿದ್ದಾರೆ. ಕ್ವಾಟ್ಲೆ ಕಿಚನ್ ಗಿಂತ ಮಹಾನಟಿ ಶೋ ಅತಿ ಹೆಚ್ಚು ಡಿಮಾಂಡ್ ಇದ್ದು ಪ್ರೇಕ್ಷಕರ ಹೃದಯ ಗೆದ್ದಿರುವುದು ವಿಶೇಷವಾಗಿದೆ.